ಬ್ರಿಟಿಷರು ಇನ್ನೂ ಭಾರತ ಬಿಟ್ಟು ಹೋಗಿರ್ಲಿಲ್ಲ. ಆಗ್ಲೇನೆ ಈ ಪ್ರಾಡಕ್ಟ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನ ಸೈಲೆಂಟ್ ಆಗಿ ಹುಟ್ಟಾಕಿತ್ತು. ಈ ಪ್ರಾಡಕ್ಟ್ ತಯಾರಿಸಿದ ಕಂಪನಿ ಒಬ್ರು ಫೇಮಸ್ ಕ್ರಿಕೆಟರ್ ಮೇಲೆ ಕೇಸ್ ಹಾಕ್ತಾರೆ. ಯಾಕೆ? ಇನ್ನೇನು ಮುಳುಗೇ ಹೋಗ್ಬಿಡುತ್ತೆ ಅನ್ನೋ ಸ್ಥಿತಿಯಲ್ಲಿದ್ದ ಈ ಕಂಪನಿ ಇದೇ ವರ್ಷ ರೆಕಾರ್ಡ್ ಬ್ರೇಕಿಂಗ್ ಪ್ರಾಫಿಟ್ ಮಾಡ್ತು. ಯಾವುದು ಈ ಪ್ರಾಡಕ್ಟ್? ಯಾವುದು ಈ ಕಂಪನಿ? ಇದನ್ನ ಸ್ಮೆಲ್ ಮಾಡ್ತಾ ಕಳೆದೇ ಹೋಗ್ಬಿಡ್ತೀವಿ. ಟೇಕ್ಸ್ ಮೀ ಬ್ಯಾಕ್ ಟು ಮೈ ಚೈಲ್ಡ್ಹುಡ್ ಡೇಸ್. ಈ ಸ್ಮೆಲ್ಲಲ್ಲಿ ಅದೇನೋ ಒಂಥರ ಮ್ಯಾಜಿಕ್ ಇದೆ ಅಲ್ಲ. ಅದೇನು ಅವಾಗಿಂದ ಮೂಸ್ ನೋಡ್ತಾ ಇದ್ದೀರಾ, ನಮಗೂ ತೋರಿಸ್ಬಾರ್ದಾ? ಓಕೆ, ಹಿಯರ್ ಇಟ್ ಇಸ್. ಶ್ರೀಗಂಧದ ಸುಗಂಧ ಹೊತ್ತು ಪರಂಪರೆಯ ಪರಿಮಳವನ್ನ ಇಡೀ ಜಗತ್ತಿಗೆ ಬೀರ್ತಾ ಇರುವಂತ ನಮ್ಮ ಕರ್ನಾಟಕದ ಹೆಮ್ಮೆ ಹಾಗೆ ಕೊಡುಗೆ ಮೈಸೂರು ಸ್ಯಾಂಡಲ್ ಸೋಪ್. ನಮ್ಮಮ್ಮ ಈ ಸೋಪ್ ಬಿಟ್ಟು ಬೇರೆ ಬಳಸೋದೇ ಇಲ್ಲ. ಯಾವುದೇ ಬೇರೆ ಊರಿಗೋ ಅಥವಾ ದೇಶಕ್ಕೋ ಅಥವಾ ಒಂದು ಶಾರ್ಟ್ ಟ್ರಿಪ್ಗೆ ಹೋಗಬೇಕು ಅಂದರೂ ಸಹ ಅವ್ರ ಕಿಟ್ ಬ್ಯಾಗಲ್ಲಿ ಇದು ಕಾಯಂ ಜಾಗ ಮಾಡ್ಕೊಂಡಿರುತ್ತೆ. ನಮ್ಮ ಅಮ್ಮನ ಥರ ಅದೆಷ್ಟೋ ಜನರಿಗೆ ಈ ಸೋಪ್ ಜೊತೆ ಒಂದು ಅನ್ಬ್ರೇಕಬಲ್ ಅನ್ಫರ್ಗೆಟಬಲ್ ಕನೆಕ್ಷನ್ ಇದೆ. ಈ ಸೋಪ್ ಲಾಂಚ್ ಆಗಿ 100 ವರ್ಷಗಳಿಗಿಂತನೂ ಹೆಚ್ಚಾಗಿದೆ. ಆದರೆ ಇವತ್ತಿಗೂ ಸಹ ಅದೇ ಕಲರ್, ಅದೇ ಸುಗಂಧ, ಅದೇ ಓವಲ್ ಶೇಪ್. ಸಮ್ ಥಿಂಗ್ಸ್ ನೆವರ್ ಚೇಂಜ್ ಆ್ಯಂಡ್ ದೇ ಶುಡಂಟ್, ಎಸ್ಪೆಷಲಿ ವೆನ್ ಇಟ್ ಈಸ್ ದಿಸ್ ಗುಡ್. ಇವತ್ತು ಮಾರ್ಕೆಟಲ್ಲಿ ವಿಧವಾದ ಬಣ್ಣ, ಸುವಾಸನೆ ಹೊಂದಿರುವಂಥ ಬೇರೆ ಬೇರೆ ಸೋಪ್ಗಳಿದೆ. ಆದರೆ ಈ ರಾಯಲ್ ಸೋಪ್ಗೆ ಅದರದ್ದೇ ಆದಂಥ ಲಾಯಲ್ ಕಸ್ಟಮರ್ ಬೇಸ್ ಕೂಡ ಇದೆ. ಇವತ್ತಿನ ಸ್ಟೋರಿಯಲ್ಲಿ ಈ ಸೋಪ್ ಸುತ್ತ ಇರೋ ಒಂದಷ್ಟು ಸ್ವಾರಸ್ಯಕರ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವೆಲ್ಕಮ್ ಟು ಬ್ರ್ಯಾಂಡ್ ಸ್ಟೋರೀಸ್ ವಿತ್ ಮೀ, ಶೀತಲ್ ಶೆಟ್ಟಿ. ಹಂಗೆ ಒಂದು ಕ್ವಿಕ್ ವಿಸಿಟ್ನ 18th ಸೆಂಚುರಿ ಹಾಕ್ಬೇಡ. ಆವತ್ತಿನ ಮೈಸೂರು ಸಂಸ್ಥಾನಕ್ಕೆ ಬೇರೆ ಬೇರೆ ದೇಶಗಳಿಂದ ತುಂಬಾ ಜನ ಬರ್ತಾ ಇದ್ರು. ಅನೇಕ ರಾಯಭಾರಿಗಳು, ರಾಜಮನೆತನದವರು ಭೇಟಿ ಕೊಡ್ತಾ ಇದ್ರು. ಇವರಿಗೆಲ್ಲ ಏನಾದ್ರು ಒಂದು ಗಿಫ್ಟ್ ಅಂತ ಕೊಡ್ಬೇಕಲ್ಲ. ಮೈಸೂರು ರಾಜರು ಶ್ರೀಗಂಧದ ಎಣ್ಣೆ ಮತ್ತೆ ಸ್ಯಾಂಡಲ್ವುಡ್ ಇಂದ ಕಾರ್ಫ್ ಮಾಡಿರೋ ವಸ್ತುಗಳನ್ನ, ಲೈಕ್ ವಾಕಿಂಗ್ ಸ್ಟಿಕ್ ಆಗಿರ್ಬೋದು, ಬೀಸಣಿಗೆ ಆಗಿರ್ಬೋದು, ಅಥವಾ ಯಾವುದೇ ತರದ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಅವರಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ರು. ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯಲ್ಲಿ ಬ್ರಿಟಿಷ್ ಅರಿಸ್ಟೋಕ್ರಾಟ್ ಲಾರ್ಡ್ ವೆಲೆನ್ಶಿಯಾ ಮತ್ತೆ ಕ್ವೀನ್ ವಿಕ್ಟೋರಿಯಾಗೆ ಇಂಥ ರಾಯಲ್ ಗಿಫ್ಟ್ಸ್ ಅನ್ನ ಕಳಿಸ್ಕೊಡ್ತಾ ಇದ್ರು. ಕ್ರಮೇಣ ಶ್ರೀಗಂಧಕ್ಕೆ ಇರುವಂತಹ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಯಿತು. 18th ಸೆಂಚುರಿ ಹೊತ್ತಿಗೆ ಜರ್ಮನಿ ಬಿಕೇಮ್ ಅ ಮೇಜರ್ ಬಯರ್ ಆಫ್ ಸ್ಯಾಂಡಲ್ವುಡ್ ಫ್ರಮ್ ದ ಮೈಸೂರು ಸ್ಟೇಟ್. ನಮ್ಮ ಶ್ರೀಗಂಧಕ್ಕೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂದ್ರೆ ಫ್ರೆಂಚ್ ಪರ್ಫ್ಯೂಮ್ ಕಂಪನಿಗಳ ರೆಪ್ರೆಸೆಂಟೇಟಿವ್ಸ್ ತಿಂಗಳಾನುಗಟ್ಲೆ ನಮ್ಮ ಶ್ರೀರಂಗಪಟ್ಟಣ, ಸಾಗರ, ತೀರ್ಥಹಳ್ಳಿ, ಹುಣಸೂರು ಅಂತ ರಿಮೋಟ್ ಪ್ಲೇಸ್ಗಳಿಗೆ ಸ್ಯಾಂಡಲ್ ಕೋಟಿಗಳನ್ನ ಹುಡುಕೊಂಡು ಹೋಗಿ ಸ್ಯಾಂಡಲ್ವುಡ್ ಆಕ್ಷನ್ ನಲ್ಲಿ ಭಾಗವಹಿಸೋಕೆ ಎತ್ತಿನ ಗಾಡಿಲಿ ಪ್ರಯಾಣ ಮಾಡ್ತಿದ್ರಂತೆ. ಸ್ಯಾಂಡಲ್ವುಡ್ ಗೋಡೌನ್ಸ್ ಅನ್ನೇ ಈ ಸ್ಯಾಂಡಲ್ ಕೋಟಿ ಅಂತ ಕರಿತಾ ಇದ್ರು. ಸೊ ಶ್ರೀಗಂಧದ ಎಣ್ಣೆ ಬಳಕೆ ಕೇವಲ ಸ್ಕಿನ್ ಕೇರ್ ಮತ್ತೆ ಪರ್ಫ್ಯೂಮ್ ಗಳಿಗೆ ಅಷ್ಟೇ ಸೀಮಿತ ಆಗಿತ್ತ. ಆಕ್ಚುಲಿ ಜರ್ಮನ್ ಕೆಮಿಸ್ಟ್ ಒಂದ್ ಹೆಜ್ಜೆ ಮುಂದೆ ಹೋಗಿ ಫಾರ್ಮಾ ಸ್ಟ್ಯಾಂಡರ್ಡ್ಸ್ ಗೆ ಅನುಗುಣವಾಗಿ ಸ್ಯಾಂಡಲ್ವುಡ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಜಿಲಾಟಿನ್ ಕ್ಯಾಪ್ಸ್ಯೂಲ್ ಅನ್ನು ತಯಾರಿಸ್ತಿದ್ರಂತೆ. And back then, this was considered the best remedy against venereal diseases. Sandalwood export was a major source of revenue for the kingdom of Mysore. ಶ್ರೀಗಂಧಕ್ಕಿರೋ ವ್ಯಾಲ್ಯೂ ಅನ್ನ ಗಮನಿಸಿ ಟಿಪ್ಪು ಸುಲ್ತಾನ್ ತನ್ನ ಆಳ್ವಿಕೆಯಲ್ಲಿ ಶ್ರೀಗಂಧದ ಮರನ ರಾಯಲ್ ಟ್ರೀ ಅಂತಾನೆ ಡಿಕ್ಲೇರ್ ಮಾಡ್ತಾರೆ. ಬ್ರಿಟಿಷರ ಆಳ್ವಿಕೆಯಲ್ಲೂ ಅವರ ಖಜಾನೆಗೆ ಹೆಚ್ಚಿನ ಆದಾಯ ಬರ್ತಾ ಇದ್ದಿದ್ದೆ ಈ ಸ್ಯಾಂಡಲ್ವುಡ್ ಎಕ್ಸ್ಪೋರ್ಟ್ಸ್ನಿಂದ. Even after the British restored the power of Wadayar dynasty, it continued to remain an important source of revenue. 1914ರಲ್ಲಿ ಮೊದಲನೇ ಮಹಾಯುದ್ಧ ಶುರುವಾಯಿತು. ಇದೇನಪ್ಪ, ಇಲ್ಲಿವರೆಗೂ ಮೈಸೂರು, ರಾಜವಂಶ, ಶ್ರೀಗಂಧ ಅಂತೇನೇನೋ ಹೇಳ್ತಿದ್ರು, ಈಗ ಸಡನ್ ಆಗಿ ಫಸ್ಟ್ ವರ್ಲ್ಡ್ ವಾರ್ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ? ಫಸ್ಟ್ ವರ್ಲ್ಡ್ ವಾರ್ಗೂ ಈ ಮೈಸೂರು ಸ್ಯಾಂಡಲ್ ಸೋಪ್ಗೂ ಏನೋ ಒಂದು ಒಳ್ಳೆ ಸಂಬಂಧ ಇದೆ. ವಾರ್ ಅಂದ ತಕ್ಷಣ ನಮಗೆ ನಿಮಗೆ ವಿನಾಶ, ಅವನತಿ ಕಣ್ಮುಂದೆ ಬರುತ್ತೆ. ಆದರೆ ಅಂಥ ವಿಪತ್ತಿನ ಪರಿಸ್ಥಿತಿಲೂ ಕೂಡ ಒಂದು ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡ್ಬೋದು. ಇತಿಹಾಸದ ಗರ್ಭದಲ್ಲಿ ಎಂತೆಂಥ ವಿಚಿತ್ರ ಅಡಗಿದೆ, ಎಂತೆಂಥ ವಿಚಿತ್ರ ಕನೆಕ್ಷನ್ಸ್ ಇದೆ ಅನ್ನೋದಕ್ಕೆ ಈ ಮೈಸೂರು ಸ್ಯಾಂಡಲ್ ಸೋಪ್ ಒಂದು ಒಳ್ಳೆ ಸಾಕ್ಷಿ. ಮೊದಲನೇ ಮಹಾಯುದ್ಧ ಶುರುವಾದಾಗ ಮೈಸೂರು ಸಂಸ್ಥಾನದಿಂದ ಜರ್ಮನಿಗೆ ಹೋಗ್ತಾ ಇದ್ದ ಸ್ಯಾಂಡಲ್ವುಡ್ ಎಕ್ಸ್ಪೋರ್ಟ್ಸ್ ಸಂಪೂರ್ಣ ಬಂದ್ ಆಗುತ್ತೆ. ಯಾಕೆಂದ್ರೆ ಎಲ್ಲ ಟ್ರೇಡ್ ರೂಟ್ಸ್ ಬ್ಲಾಕ್ ಮಾಡಿರ್ತಾರೆ. ಜರ್ಮನಿಯಿಂದ ಬರ್ತಾ ಇದ್ದಂಥ ಆದಾಯ ನಿಂತು ಹೋಗುತ್ತೆ. ಲಾಟ್ ಗಟ್ಲೆ ಶ್ರೀಗಂಧದ ಮರದ ದಿಮ್ಮಿಗಳು ರಾಶಿ ರಾಶಿಯಾಗಿ ಇಲ್ಲೇ ಉಳ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಏನಪ್ಪ ಹೀಗಾಗೋಯ್ತು, ಎಷ್ಟು ನಷ್ಟ ಆಯ್ತು ನಮಗೆ, ಏನು ಮಾಡೋವೀಗ ಅಂತ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೈ ಕಟ್ ಕೂತ್ಕೊಳ್ಳಿಲ್ಲ. ಬದಲಿಗೆ ಇಲ್ಲೇ ಶ್ರೀಗಂಧದ ಎಣ್ಣೆ ತಯಾರಿಸೋ ಯೋಜನೆ ಹಾಕ್ತಾರೆ. ಆಕ್ಚುಲಿ ಜರ್ಮನ್ಸ್ ನಮ್ಮಿಂದ ಶ್ರೀಗಂಧದ ಮರದ ದಿಮ್ಮಿಗಳನ್ನ ಅವ್ರ ದೇಶಕ್ಕೆ ತರಿಸ್ಕೊಂಡು ಅಲ್ಲಿ ಶ್ರೀಗಂಧದ ಎಣ್ಣೆಯನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತಾರೆ.
ನಮ್ಮಲ್ಲಿ ಶ್ರೀಗಂಧ ಯಥೇಚ್ಛವಾಗಿದ್ರೂ ಕೂಡ ಆಯಿಲ್ ಡಿಸ್ಟಿಲ್ ಮಾಡುವಂಥ ಟೆಕ್ನಾಲಜಿ ಆಗಲಿ, ಅದಕ್ಕೆ ಬೇಕಾಗಿರೋ ಫ್ಯಾಕ್ಟ್ರಿ ಸೆಟಪ್ ಆಗಲಿ ಆ ಟೈಮಲ್ಲಿ ಇರಲಿಲ್ಲ. ಸೊ ಮಹಾರಾಜರು ತಮ್ಮ ಸಂಸ್ಥಾನದಲ್ಲಿದ್ದ ಬ್ರಿಲಿಯಂಟ್ ದಿವಾನ್, ಇಂಜಿನಿಯರ್, ಸ್ಕಾಲರ್ ವಿಶ್ವೇಶ್ವರಯ್ಯ ಅವರೊಂದಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಬೇಕಾಗಿರೋ ಮಷಿನರೀಸ್, ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸ್ಕೋತಾರೆ. ಫೈನಲಿ 1916ರಲ್ಲಿ ಗವರ್ಮೆಂಟ್ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿನ ಮೈಸೂರಿನಲ್ಲಿ ಶುರು ಮಾಡ್ತಾರೆ. ಇದೇ ಸಮಯದಲ್ಲಿ ಒಬ್ಬ ಫಾರಿನ್ ಟೂರಿಸ್ಟ್ ಮಹಾರಾಜರ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಅವರಿಗೆ ಒಂದು ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಬಾಕ್ಸ್ ಅಲ್ಲಿ ಏನಿರುತ್ತೆ ಗೊತ್ತಾ? ಸೋಪ್. ಅದು ಅಂತಿಂತ ಸೋಪ್ ಅಲ್ಲ, ಗಮ್ಮಂತ ಶ್ರೀಗಂಧದ ಪರಿಮಳ ಬೀರ್ತಾ ಇರೋ ಅಂತ ಸೋಪ್. ಅಲ್ಲ, ನಮ್ಮ ದೇಶದಿಂದನೇ ಶ್ರೀಗಂಧ ಇಂಪೋರ್ಟ್ ಮಾಡಿಕೊಂಡು ಇವರಿಷ್ಟು ಚೆನ್ನಾಗಿರೋ ಸೋಪ್ ತಯಾರಿಸ್ಬೇಕಾದ್ರೆ ನಮ್ಮ ಜನರಿಗೆ ಉಪಯೋಗ ಆಗೋ ಹಾಗೆ ನಾವೇ ಯಾಕೆ ಈ ಸ್ಯಾಂಡಲ್ವುಡ್ ಸೋಪ್ ತಯಾರಿಸಬಾರ್ದು? ಹೇಗಿದ್ರು ನಮ್ಮ ಹತ್ರ ಶ್ರೀಗಂಧಕ್ಕೇನು ಕೊರತೆ ಇಲ್ಲ. ಈ ಯೋಚನೆ ಬಂದ ತಕ್ಷಣ ಮಹಾರಾಜರು ದಿವಾನ್ ವಿಶ್ವೇಶ್ವರಯ್ಯ ಅವರ ಜೊತೆಗೆ ಮತ್ತೊಂದು ಸಿಟ್ಟಿಂಗ್ ಆಗ್ತಾರೆ. ವಿಶ್ವೇಶ್ವರಯ್ಯ ಅವರು ಇಮಿಡಿಯೇಟ್ಲಿ ಪ್ಲಾನ್ ಆಫ್ ಆಕ್ಷನ್ ಕೂಡ ರೆಡಿ ಮಾಡ್ತಾರೆ. ಬಾಂಬೆಯಿಂದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ನ ಕರೆಸ್ತಾರೆ. ಬೆಂಗಳೂರಿನ IISc ಅಲ್ಲಿ ಆಗ್ಲೇ ಸೋಪ್ ಮೇಕಿಂಗ್ ಮೇಲೆ ಒಬ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಅವರೇ ಸೋಸಲೆ ಗರಳಪುರಿ ಶಾಸ್ತ್ರಿ, ಟ್ಯಾಲೆಂಟೆಡ್ ಯಂಗ್ ಹಾರ್ಡ್ ವರ್ಕಿಂಗ್ ಕೆಮಿಸ್ಟ್. ಮಹಾರಾಜರು ಹಾಗೆ ವಿಶ್ವೇಶ್ವರಯ್ಯ ಅವರು ಸೋಪ್ ಮೇಕಿಂಗ್ ಪ್ರಾಜೆಕ್ಟ್ಗೆ ಇವರನ್ನ ನೇಮಕ ಮಾಡಿ ಇಂಗ್ಲೆಂಡ್ಗೆ ಕಳಿಸ್ತಾರೆ. ಸೋಪ್ ತಯಾರಿಸೋ ಅಡ್ವಾನ್ಸ್ ಪ್ರೋಸೆಸ್ ಬಗ್ಗೆ ಎಲ್ಲ ಕಲ್ತ್ಕೊಂಡು ಬರಲಿ ಅಂತ. ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ SD ಶಾಸ್ತ್ರಿ ಸೋಪ್ ಶಾಸ್ತ್ರಿ ಅಂತಾನೆ ಫೇಮಸ್ ಆಗ್ತಾರೆ. ಶಾಲೆಗೆ ಮೊದಲನೇ ದಿನ ಹೋಗಿ ಬರೋ ಕಂದನಿಗೆ ಅಪ್ಪ ಅಮ್ಮ ಕಾಯ್ತಾ ಇರ್ತಾರಲ್ಲ, ಹಾಗೆ ಮಹಾರಾಜರು ಮತ್ತೆ ವಿಶ್ವೇಶ್ವರಯ್ಯ ಅವರು ಶಾಸ್ತ್ರಿಯ ಬರುವಿಕೆಯನ್ನ ಎದುರು ನೋಡ್ತಾ ಇರ್ತಾರೆ. ಶಾಸ್ತ್ರಿಯವರು ಒಬ್ಬ ಒಬೀಡಿಯಂಟ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ತರ ತಾವು ಇಂಗ್ಲೆಂಡ್ನಲ್ಲಿ ಕಲ್ತ್ಕೊಂಡು ಬಂದ ಟೆಕ್ನಿಕ್ಸ್ಗಳನ್ನೆಲ್ಲ IISc ಅಲ್ಲಿ ಪ್ರಯೋಗ ಮಾಡ್ತಾರೆ. ಸಡ್ಬರ್ಗ್ ಮತ್ತೆ ವಾಟ್ಸನ್ ಅನ್ನೋ ಮತ್ತಿಬ್ರು ಕೆಮಿಸ್ಟ್ ಜೊತೆ ಸೇರಿ ಸೋಪ್ ಮಾಡೋಕೆ ಒಂದು ವೆಜ್ ಬೇಸ್ಡ್ ಫಾರ್ಮುಲಾ ತಯಾರಿಸ್ತಾರೆ. ಈತ ಮಹಾರಾಜರು ಸೋಪ್ ಫ್ಯಾಕ್ಟ್ರಿ ಸೆಟಪ್ ಮಾಡೋದಕ್ಕೆ ಇಂಗ್ಲೆಂಡ್ನಿಂದ ಮಾಡರ್ನ್ ಮೆಷಿನರಿ ತರಿಸ್ತಾರೆ. ಇವರೆಲ್ಲರ ಪರಿಶ್ರಮದ ಫಲವಾಗಿ ಕೊನೆಗೆ 1918ರಲ್ಲಿ ಬೆಂಗಳೂರಿನಲ್ಲಿ ಗವರ್ಮೆಂಟ್ ಸೋಪ್ ಫ್ಯಾಕ್ಟ್ರಿ ಓಪನ್ ಆಗುತ್ತೆ. ಈ ಫಾರಿನ್ ಬ್ರ್ಯಾಂಡ್ ಸೋಪ್ಗಳೆಲ್ಲ ಆನಿಮಲ್ ಫ್ಯಾಟ್ಸ್ನ ಸೋಪ್ ಮೇಕಿಂಗ್ ಅಲ್ಲಿ ಬಳಸ್ತಾ ಇದ್ದ ಕಾಲದಲ್ಲಿ ಶಾಸ್ತ್ರಿ ಅವರು ಪ್ಯೂರ್ ಸ್ಯಾಂಡಲ್ವುಡ್ ಆಯಿಲ್, ಪಚೌಲಿ ಮತ್ತೆ ವೆಟಿವರ್ ಆಯಿಲ್ ಬಳಸಿ ಸೋಪನ್ನ ರೆಡಿ ಮಾಡ್ತಾರೆ. ಭಾರತೀಯರು ಮೊದಲೇ ಮಡಿವಂತರು. ಈ ಮನಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ಅವರು ಕೇವಲ ವೆಜ್ ಒರಿಜಿನ್ ಪದಾರ್ಥಗಳನ್ನ ಮಾತ್ರ ತಮ್ಮ ಫಾರ್ಮುಲಾದಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಹಾಗೆ ಆ ಸಮಯದಲ್ಲಿ ಚಾಲ್ತಿಯಲ್ಲಿದ್ದ ವಿದೇಶಿ ಸೋಪ್ಗಳು ಬಹುತೇಕ ಈ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಇದ್ದಿದ್ವು. ಟು ಸ್ಟ್ಯಾಂಡ್ ಔಟ್ ಫ್ರಮ್ ದ ರೆಸ್ಟ್, ಮೈಸೂರು ಸ್ಯಾಂಡಲ್ ಸೋಪನ್ನ ಓವಲ್ ಶೇಪ್ ನಲ್ಲಿ ತಯಾರಿಸ್ತಾರೆ. ಸೋಪ್ ಮೇಲೆ ಶರಭ ಅನ್ನೋ ಮೆಟಿಕಲ್ ಕ್ರೀಚರ್ ಸಿಂಬಲ್, ಆನೆ ಮುಖ, ಸಿಂಹದ ದೇಹ ಹೊಂದಿರೋ ಈ ಕ್ರಿಯೇಚರ್ ಜ್ಞಾನ, ಧೈರ್ಯ ಮತ್ತೆ ಬಲದ ಪ್ರತೀಕ ಅಂತ ಹೇಳ್ತಾರೆ. And it has been the company logo since its inception. Luxurious, fragrant, ದೇಸಿ ಸೋಪ್ ವಾಸ್ ರೆಡಿ. ಕೇವಲ ಸೋಪ್ ತಯಾರಿಕೆಯಲ್ಲಿ ಮಾತ್ರ ಅಲ್ಲ, ಅದರ ಪ್ಯಾಕೇಜಿಂಗ್ ಅಲ್ಲೂ ಶಾಸ್ತ್ರಿಯವರ ಕ್ರಿಯೇಟಿವಿಟಿ ಎದ್ದು ಕಾಣಿಸುತ್ತೆ. ಇಟ್ ಇಸ್ ನಾಟ್ ಜಸ್ಟ್ ಅ ಸೋಪ್, ಇಟ್ ಇಸ್ ಅ ಪೀಸ್ ಆಫ್ ಜ್ಯುವೆಲ್. ಆ ಫೀಲ್ ಬರೋ ಥರ ಸೋಪ್ನ ಒಂದು ಡೆಲಿಕೇಟ್ ವೈಟ್ ಪೇಪರಿಂದ ರ್ಯಾಪ್ ಮಾಡಿ ಜ್ಯುವೆಲ್ರಿ ಬಾಕ್ಸನ್ನು ಹೋಲೋ ಹಾಗೆ ಸೋಪ್ ಬಾಕ್ಸ್ನ ರೆಡಿ ಮಾಡ್ತಾರೆ. ಶ್ರೀಗಂಧದ ತವರಿನಿಂದ ಅನ್ನೋ ಬ್ಯೂಟಿಫುಲ್ ಮೆಸೇಜ್ ಹೊತ್ತು ದ ಫಸ್ಟ್ ಬ್ಯಾಚ್ ಆಫ್ ಮೈಸೂರು ಸ್ಯಾಂಡಲ್ ಸೋಪ್ಸ್ hit the market in November 1918 and it was an instant hit. ರಾಯಲ್ ರೂಟ್ಸ್ ಇರೋ ಸೋಪ್ ಅಂದಮೇಲೆ ರಾಯಲ್ ಆಗಿ ಎಂಟ್ರಿ ಕೊಡಲೇಬೇಕಲ್ವಾ? ದೇಶದಾದ್ಯಂತ ಪ್ರಮುಖ ನಗರಗಳಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ವೈಬ್ರೆಂಟ್ ಸೈನ್ ಬೋರ್ಡ್ಸ್ ರಾರಾಜಿಸ್ತಾ ಇದ್ವಿ. ಇನ್ ನಿಯಾನ್ ಕಲರ್ಸ್, ಟ್ರಾಮ್ ಟಿಕೆಟ್ಸ್ ಇಂದ ಹಿಡಿದು ಮ್ಯಾಚ್ ಬಾಕ್ಸ್ ವರೆಗೂ ಎಲ್ಲ ಕಡೆನೂ ಮೈಸೂರು ಸ್ಯಾಂಡಲ್ ಸೋಪ್ ದ ಪಿಕ್ಚರ್ಸ್. ಈ ಸೋಪ್ನ ಅಡ್ವರ್ಟೈಸ್ ಮಾಡೋಕೆ ಆ ಕಾಲದ ಕರಾಚಿಯಲ್ಲಿ ಒಂದು ಕ್ಯಾಮೆಲ್ ಪ್ರೊಸೆಷನ್ ಕೂಡ ಅರೇಂಜ್ ಮಾಡಿದ್ರು. ಹಲವಾರು ಲೀಡಿಂಗ್ ನ್ಯೂಸ್ ಪೇಪರ್ಸ್ ಅಲ್ಲಿ ಈ ಸೋಪ್ನ ಜಾಹೀರಾತುಗಳನ್ನ ಕೊಟ್ರು. ಒಟ್ಟಿನಲ್ಲಿ ಎಲ್ಲಿ ನೋಡಿದ್ರು ಜನರಿಗೆ ಮೈಸೂರು ಸ್ಯಾಂಡಲ್ ಸೋಪ್ ಕಾಣಿಸ್ಬೇಕು, ಹಾಗೆ ಇದರ ಇನಿಷಿಯಲ್ ಮಾರ್ಕೆಟಿಂಗ್ ಇತ್ತು. ಅಂಡ್ ಆಸ್ ಅ ರಿಸಲ್ಟ್ ಮೈಸೂರು ಸ್ಯಾಂಡಲ್ ಸೋಪ್ ಭರ್ಜರಿ ಫೇಮಸ್ ಆಯ್ತು. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಲಂಡನ್, ನ್ಯೂಯಾರ್ಕ್ ತನಕ ಇದರ ಖ್ಯಾತಿ ಹಬ್ಬಿತ್ತು. ಅಲ್ಲಿಂದ ಆರ್ಡರ್ಸ್ ಬರೋದಕ್ಕೆ ಶುರು ಆಯ್ತು. 1980ರಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಅಂದ್ರೂ ತಪ್ಪಾಗಲ್ಲ. ಗವರ್ಮೆಂಟ್ ಸೋಪ್ ಫ್ಯಾಕ್ಟ್ರಿ ಒಂದು ಪಬ್ಲಿಕ್ ಸೆಕ್ಟರ್ ಉದ್ಯಮ ಆಗಿ ಹೊಸ ರೂಪ ಪಡ್ಕೊಳ್ಳುತ್ತೆ. ಮೈಸೂರು, ಶಿವಮೊಗ್ಗದಲ್ಲಿರೋ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ಸ್ ಎಲ್ಲವನ್ನ ಒಗ್ಗೂಡಿಸಿ ದ ಕಂಪನಿ ವಾಸ್ ರೀನೇಮ್ಡ್ ಆಸ್ KSDL, ಅಂದ್ರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. 90ರ ದಶಕದವರೆಗೂ ಮೈಸೂರು ಸ್ಯಾಂಡಲ್ ಸೋಪ್ ಸೇಲ್ಸ್ ಚೆನ್ನಾಗಿ ನಡೀತಾ ಇತ್ತು. 90ರಲ್ಲಿ ವಿತ್ ದ ಎಂಟ್ರಿ ಆಫ್ ಸೋ ಮೆನಿ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂಡ್ ಬ್ರ್ಯಾಂಡ್ಸ್
ಕಾಂಪಿಟೇಷನ್ ಜಾಸ್ತಿ ಆಯಿತು, ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಬಂತು. ಜನ ತಮ್ಮ ಅಚ್ಚುಮೆಚ್ಚಿನ ಸಿನಿಮಾ ತಾರೆಯರು ಪ್ರಮೋಟ್ ಮಾಡೋ ಸಾಬೂನುಗಳ ಕಡೆಗೆ ವಾಲೋದಕ್ಕೆ ಸ್ಟಾರ್ಟ್ ಮಾಡಿ. KSDLಗಂತೂ ಈ ಟೈಮಲ್ಲಿ ಹೆವಿ ಲಾಸಸ್ ಆಯಿತು. ಇನ್ನೇನು ಕಂಪನಿ ಮುಚ್ಚೇ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಮುಳುಗೋನಿಗೆ ಹುಲ್ಲು ಕಡ್ಡಿನೂ ಆಸರೆ ಆಗ್ಬೋದಲ್ವಾ ಅನ್ನೋ ಥರ BIFR ಅಂದರೆ ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಆ್ಯಂಡ್ ಫಿನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್ ಇಂದ ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್ ಸಿಗುತ್ತೆ. ಅಂದರೆ ಬೇಸಿಕಲಿ ಒಂದಷ್ಟು ಫಂಡ್ಸ್, ಫಿನಾನ್ಷಿಯಲ್ ಸಪೋರ್ಟ್ ಮತ್ತು ಈಗಾಗಲೇ ಮಾಡಿರೋ ಸಾಲನ ತೀರಿಸೋದಕ್ಕೆ ಕೂಡ ಇನ್ನಷ್ಟು ಕಾಲಾವಕಾಶ ಸಿಗುತ್ತೆ. KSDL ಎಚ್ಚೆತ್ತುಕೊಂಡು ಹೊಸ ಹುರುಪು ಜೋಶಿಂದ ತನ್ನ ಕಾರ್ಯವೈಖರಿಯನ್ನು ಚುರುಕುಗೊಳಿಸುತ್ತೆ. ನಿಧಾನವಾಗಿ ಲಾಭ ಬರೋದಕ್ಕೆ ಶುರುವಾಗುತ್ತೆ. ವರ್ಷದಿಂದ ವರ್ಷಕ್ಕೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಬೈ 2003 KSDL ವೈಪ್ಡ್ ಔಟ್ ಆಲ್ ಇಟ್ಸ್ ಲಾಸಸ್ ಮತ್ತೆ BIFR ಇಂದ ಪಡ್ಕೊಂಡಿರುವಂಥ ಸಾಲನೆಲ್ಲ ತೀರ್ಸೋಕೆ ಸಾಧ್ಯ ಆಗುತ್ತೆ. ಜಾನ್ವರಿ 2006ರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ಯುವ ಪೀಳಿಗೆಗೆ ಪರಿಚಯ ಮಾಡಿಕೊಡೋಕೆ ಅಂತ ತನ್ನ ಬ್ರ್ಯಾಂಡ್ ಅಪೀಲನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ KSDL ಒಬ್ರು ಹೊಸ ರಾಯಭಾರಿಯನ್ನ ಸೆಲೆಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಇವರೇ ಮೈಸೂರು ಸ್ಯಾಂಡಲ್ ಸೋಪ್ನ ಫಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್. ಕ್ಯಾನ್ ಯು ಗೆಸ್ ದಿಸ್ ಸೆಲೆಬ್ರಿಟೀಸ್ ನೇಮ್? ನೋ, ಇವರು ಫಿಲ್ಮ್ ಹೀರೋಯಿನ್ ಅಲ್ಲ, ಹೀರೋನೂ ಅಲ್ಲ, ಮಾಡೆಲ್ ಕೂಡ ಅಲ್ಲ. ಮತ್ತಿನ್ಯಾರಪ್ಪ ಅಂತ ತಲೆ ಕೆಡಿಸ್ಕೊತಾ ಇದ್ದೀರಾ? ಆವತ್ತಿನ ಯೂತ್ ಐಕಾನ್, ಕ್ರಿಕೆಟ್ ಹಾರ್ಟ್ ಥ್ರೋಪ್ MS ಧೋನಿ. ಆದರೆ 2 ವರ್ಷಕ್ಕೆ ಸೈನ್ ಆಗಿದ್ದ ಕಾಂಟ್ರಾಕ್ಟ್ ಒಂದೇ ವರ್ಷಕ್ಕೆ ಟರ್ಮಿನೇಟ್ ಆಗುತ್ತೆ. ನಮ್ಮ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋಕ್ಕೆ ಧೋನಿ ನಮಗೆ ಸಮಯ ನೀಡ್ತಾ ಇಲ್ಲ, ತಮ್ಮ ಪ್ರೊಫೆಷನಲ್ ಡ್ಯೂಟೀಸ್ನ ಸರಿಯಾಗಿ ನಿಭಾಯಿಸ್ತಿಲ್ಲ ಅನ್ನೋ ಕಾರಣಕ್ಕೆ KSDL ಅವರು ಧೋನಿ ಮೇಲೆ ಕೇಸ್ ಹಾಕ್ತಾರೆ. 5 ವರ್ಷ ಈ ಕೇಸ್ ನಡೆಯುತ್ತೆ. ಈ ಲಾಂಗ್ ಲೀಗಲ್ ಬ್ಯಾಟಲಿಂದ KSDLಗೆ ನಿರಾಸೆ ಆಗುತ್ತೆ, ನಷ್ಟನೂ ಕಾದಿರುತ್ತೆ. ಕರ್ನಾಟಕ ಹೈಕೋರ್ಟ್ ರೂಲ್ಡ್ ಇನ್ ಧೋನಿಸ್ ಫೇವರ್. ಇದಾದ ನಂತರ ಫೇಮಸ್ ಮಾಡೆಲ್ ಆಕ್ಟ್ರೆಸ್ ಮುಗ್ಧಾ ಗೋಡ್ಸೆ ಮೈಸೂರು ಸ್ಯಾಂಡಲ್ ಗೋಲ್ಡ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ. ಕೆಲವು ತಿಂಗಳ ಹಿಂದೆ ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ಗೆ ತಮನ್ನಾ ಭಾಟಿಯವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡ್ತಾರೆ. ಅದು ಮತ್ತೊಂದು ಹೊಸ ಕಾಂಟ್ರವರ್ಸಿಗೆ ದಾರಿ ಮಾಡಿಕೊಡುತ್ತೆ. ಕರ್ನಾಟಕದ ಇತಿಹಾಸ, ಸಂಸ್ಕೃತಿಯ ಪ್ರತೀಕವಾಗಿರೋ ಪ್ರಾಡಕ್ಟ್ ಪ್ರಮೋಟ್ ಮಾಡೋಕ್ಕೆ ಒಬ್ಬ ನಾನ್ ಕನ್ನಡಿಗ ಸೆಲೆಬ್ರಿಟಿಯನ್ನ ಆಯ್ಕೆ ಮಾಡಿದ್ದು ಕನ್ನಡ ಪರ ಸಂಘಟನೆಗಳ ಕೆಂಗಣಿಗೆ ಗುರಿಯಾಗುತ್ತೆ. ನಮ್ಮ ಕರ್ನಾಟಕದ ತಾರೆಯರಿಗೆ ಅವಕಾಶ ಮಾಡಿಕೊಡ್ಬೋದಿತ್ತಲ್ವಾ ಅನ್ನೋದು ಕೆಲವರು ವಾದ. ಆದರೆ ತಮನ್ನಾ ಭಾಟಿಯಾ ಅವರಿಗೆ ಪ್ಯಾನ್ ಇಂಡಿಯಾ ಅಪೀಲ್ ಇರೋದ್ರಿಂದ ನಮ್ಮ ಪ್ರಾಡಕ್ಟ್ ರೀಚ್, ಇಮೇಜ್ ಬೂಸ್ಟ್ ಆಗುತ್ತೆ, ಅದಕ್ಕೆ ಅವರನ್ನ ಸೆಲೆಕ್ಟ್ ಮಾಡಿದ್ವಿ ಅನ್ನೋದು KSDL ವಾದ. ಮುಂದೆ ಗ್ಲೋಬಲ್ ರೀಚ್ಗೆ ಅವಶ್ಯಕತೆ ಬಿದ್ದರೆ ಬಾಲಿವುಡ್ ಏನೋ ಹಾಲಿವುಡ್ ಇಂದಾನು ಸೆಲೆಬ್ರಿಟಿನ ಕರ್ಕೊಂಡ್ ಬರ್ತೀವಿ ಅಂತ ಬರ್ತಾ ಇದ್ದಂತ ಎಲ್ಲಾ ಟೀಕೆಗಳಿಗೆ KSDL ತಿರುಗೇಟು ಕೊಡುತ್ತೆ. ಸೊ ಈ ಕಾಂಟ್ರವರ್ಸಿಯಿಂದ ಮೈಸೂರು ಸ್ಯಾಂಡಲ್ ಸೋಪ್ಗೆ ಮತ್ತಷ್ಟು ವಿಸಿಬಿಲಿಟಿ ಸಿಗುತ್ತೆ. ಅದೇ ಹೇಳ್ತಾರಲ್ಲ, ಎವ್ರಿ ಪಬ್ಲಿಸಿಟಿ ಇಸ್ ಅ ಗುಡ್ ಪಬ್ಲಿಸಿಟಿ ಅಂತ. ಹಾಗೆ ಈ ವರ್ಷ ಅಂದರೆ ಈ ಫಿನಾನ್ಷಿಯಲ್ ಇಯರ್ 2024-25 ಅಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಸೇಲ್ಸ್ ರೀಚ್ ದೇರ್ ಹೈಯೆಸ್ಟ್ ಎವರ್ ಪೀಕ್ ವಿತ್ ಅ ರೆಕಾರ್ಡ್ ಟರ್ನ್ ಓವರ್ ಆಫ್ ₹1,788 crores. 2006ರಲ್ಲಿ ಮೈಸೂರು ಸ್ಯಾಂಡಲ್ ಮುಕುಟಕ್ಕೆ ಮತ್ತೊಂದು ಗರಿಯ ಹಾಗೆ GI ಟ್ಯಾಗ್ ಸಿಗುತ್ತೆ, ಜಿಯೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್. ಈ ಟ್ಯಾಗಿಂದ ಬೆನಿಫಿಟ್ ಏನಂದ್ರೆ KSDL ಮಾತ್ರ ಅಧಿಕೃತವಾಗಿ ಮೈಸೂರು ಸ್ಯಾಂಡಲ್ ಸೋಪನ್ನು ತಯಾರಿಸಿ ಮಾರಾಟ ಮಾಡಬಹುದು. ಫೇಕ್ ಪ್ರಾಡಕ್ಟ್ಸ್ಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಹಾಗೆ ಈ GI ಟ್ಯಾಗ್ ಇಟ್ಸ್ ಲೈಕ್ ಅ ಸ್ಟ್ಯಾಂಪ್ ಆಫ್ ಪ್ಯೂರಿಟಿ ಅಂಡ್ ಅಥೆಂಟಿಸಿಟಿ. ಸೊ ಇದರಿಂದ ಒಂದು ಪ್ರಾಡಕ್ಟ್ಗೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಗುತ್ತೆ ಮತ್ತೆ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಕೂಡ ಹೆಚ್ಚುತ್ತೆ. ಅಂಡ್ ಇಟ್ ಹೆಲ್ಪ್ಸ್ ಟು ಬೂಸ್ಟ್ ಅವರ್ ಸ್ಟೇಟ್ಸ್ ಎಕಾನಮಿ. ಅಥೆಂಟಿಕ್ ಪ್ರಾಡಕ್ಟ್ಸ್ನ ಸೇಫ್ ಗಾರ್ಡ್ ಮಾಡೋಕೆ ಇಷ್ಟೆಲ್ಲ ಕ್ರಮ ತಗೊಂಡ್ರು ಸಹ ಕೆಲವು ಕಿಡಿಗೇಡಿಗಳು ಏನೋ ಒಂದು ಮಸಲತ್ತು ಮಾಡ್ತಾನೆ ಇರ್ತಾರಲ್ವಾ. ಕಳೆದ ವರ್ಷದ ಆರಂಭದಲ್ಲಿ ಹೈದರಾಬಾದಲ್ಲಿ ನಡೀತಾ ಇದ್ದ ಒಂದು ಫೇಕ್ ಮೈಸೂರು ಸ್ಯಾಂಡಲ್ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಪೊಲೀಸರು ಹಿಡಿದು ಹಾಕಿದ್ದಾರೆ. ಯೂಶಲಿ ಒಂದು ಸೋಪ್ ಬೆಲೆ ಎಷ್ಟಿರುತ್ತೆ? ನಮ್ಮ ದೇಶದಲ್ಲಿ ₹10 ಒಂದು ಸೋಪ್ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಅಂತ ಹೋದ್ರೆ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಒಂದು ಸೋಪ್ಗೆ ₹720. ಹೌದು, ಭಾರತದ ಅತ್ಯಂತ ದುಬಾರಿ ಸೋಪ್ ಅಂದ್ರೆ ಅದು ಮೈಸೂರು ಸ್ಯಾಂಡಲ್ ಮಿಲೇನಿಯಂ, ಲಾಂಚ್ಡ್ ಇನ್ January 2012. ಈಗ ಇದರ ಬೆಲೆ ₹810. ಯಾಕೆ ಇದು ಇಷ್ಟು ಕಾಸ್ಟ್ಲಿ? ಇದರಲ್ಲಿ ನಾರ್ಮಲ್ ಮೈಸೂರು ಸ್ಯಾಂಡಲ್ ಸೋಪ್ಗಿಂತ 5 ಪಟ್ಟು ಹೆಚ್ಚು ಪ್ಯೂರ್ ಸ್ಯಾಂಡಲ್ವುಡ್ ಆಯಿಲ್ ಇರುತ್ತೆ. ಒಂದ್ ಕಾಲದಲ್ಲಿ ಯಥೇಚ್ಛವಾಗಿ ನಮ್ಮ ರಾಜ್ಯದಲ್ಲಿ ಶ್ರೀಗಂಧದ ಮರಗಳಿದ್ವು. ಆದರೆ ಕ್ರಮೇಣ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅದರ ಲಭ್ಯತೆ ಕಡಿಮೆ ಆಗ್ತಾ ಬಂದಿದೆ. ಕಾರಣ ಸ್ಮಗಲ್ ಮಾಡ್ತಾ ಇದ್ದಾರೆ, ಓವರ್ ಹಾರ್ವೆಸ್ಟಿಂಗ್ ಮತ್ತು SST ಅಂದರೆ ಸ್ಯಾಂಡಲ್ವುಡ್ ಸ್ಪೈಕ್ ಡಿಸೀಸ್. ಶ್ರೀಗಂಧದ ಮರಗಳಿಗೆ ಒಂದು ಟೈಪ್ ಆಫ್ ಬ್ಯಾಕ್ಟೀರಿಯಾ ಅಂತ ತಗುಲೋ ಈ ರೋಗ ಅದೆಷ್ಟೋ ಶ್ರೀಗಂಧದ ಮರಗಳು ನಾಶ ಆಗೋದಕ್ಕೆ ಕಾರಣ ಆಗಿದೆ. ಸ್ಯಾಂಡಲ್ವುಡ್ ಆಯಿಲ್ ಪ್ರೊಡಕ್ಷನ್ 2020-21ರಲ್ಲಿ 4,068 kg ಇದ್ದಿದ್ದು 23-24 ವರ್ಷದಷ್ಟೊತ್ತಿಗೆ 719 kgಗೆ ಇಳಿಕೆಯಾಗಿತ್ತು. ಆ ವರ್ಷ KSDL ಖರೀದಿ ಮಾಡಿದ್ದ 94 ಟನ್ಸ್ ಆಫ್ ಸ್ಯಾಂಡಲ್ವುಡ್ ಪೀಸಸ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋಕೆ ಯೋಗ್ಯನೇ ಇರಲಿಲ್ಲ.
ಆಕ್ಚುಲಿ ಕೆಲವು ರೈತರು ಏನ್ ಮಾಡಿದ್ರು ಅಂದ್ರೆ ತಾವು ಬೆಳೆದ ಶ್ರೀಗಂಧದ ಮರಗಳನ್ನ ಸ್ಮಗ್ಲರ್ಸ್ ಪಾಲಾಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಮುಂಚಿತಾನೆ ಕಟಾವ್ ಮಾಡಿದ್ರಂತೆ. ಬಟ್ ಈ ತರ ಪ್ರೀಮೆಚರ್ ಆಗಿ ಕಟ್ ಮಾಡೋದ್ರಿಂದ ಉಡ್ಗತ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋಕೆ ಕಷ್ಟ ಆಗುತ್ತೆ. ಶ್ರೀಗಂಧದ ಮರಗಳೇ ಕಡಿಮೆ ಆಗ್ಬಿಟ್ರೆ ಶ್ರೀಗಂಧದ ಎಣ್ಣೆ ತೆಗೆಯೋದು ಹೇಗೆ? ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಹೇಗೆ ತಯಾರಿಸೋದು? ಸೊ ಸ್ಯಾಂಡಲ್ವುಡ್ ಕಲ್ಟಿವೇಶನ್ ನ ಬೂಸ್ಟ್ ಮಾಡಕ್ಕೆ ಅಂತಾನೆ KSDL ಹ್ಯಾಸ್ ಟೇಕನ್ ಅ ನ್ಯೂ ಇನಿಷಿಯೇಟಿವ್, ಗ್ರೋ ಮೋರ್ ಸ್ಯಾಂಡಲ್ವುಡ್. ರೈತರಿಗೆ ಶ್ರೀಗಂಧದ ಸಸ್ಯಗಳನ್ನ ಕೊಡೋದ್ರಿಂದ ಹಿಡಿದು ಅದೊಂದು ಪ್ರಾಫಿಟಬಲ್ ಕಮರ್ಷಿಯಲ್ ಕ್ರಾಪ್ ಅಂತ ಅರಿವು ಮೂಡಿಸಿ ಶ್ರೀಗಂಧದ ಮರಗಳನ್ನ ಬೆಳೆಸೋಕೆ ಬೇಕಾಗಿರುವಂತ ಗೈಡೆನ್ಸ್, ಟೆಕ್ನಿಕಲ್ ಸಪೋರ್ಟ್ ಎಲ್ಲವನ್ನ ಇನಿಷಿಯೇಟಿವ್ ಕೊಡುತ್ತೆ. ಜೊತೆಗೆ ರೈತರಿಗೆ ಬೈಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತಾ ಇದೆ. ಬಿಟ್ವೀನ್ 2023 ಅಂಡ್ 2024 ಗ್ರೋ ಮೋರ್ ಗ್ರೋ ರಿಚ್ ಸ್ಕೀಮ್ ಅಡಿಯಲ್ಲಿ ಸುಮಾರು 2800 ಶ್ರೀಗಂಧದ ಸಸಿಗಳನ್ನ ಬೆಂಗಳೂರು ಮತ್ತೆ ಮೈಸೂರು ವಿಭಾಗಗಳಲ್ಲಿ KSDL ಡಿಸ್ಟ್ರಿಬ್ಯೂಟ್ ಮಾಡಿತ್ತು. ಹಾಗೆ ಈಗಾಗಲೇ KSDL 670 ರೈತರೊಂದಿಗೆ ಟೈಅಪ್ ಮಾಡ್ಕೊಂಡಿದೆ ಟು ಗ್ರೋ ಸ್ಯಾಂಡಲ್ವುಡ್ ಆಸ್ ಅ ಕಮರ್ಷಿಯಲ್ ಕ್ರಾಪ್. ಬೆಂಗಳೂರು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋರಿಗೆ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಸ್ಟಾಪ್ ಚಿರಪರಿಚಿತ. ನೆಕ್ಸ್ಟ್ ಟೈಮ್ ನೀವು ಆ ಕಡೆ ಏನಾದರೂ ಹೋದರೆ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಒಂದ್ಸಲ ಹೋಗಿ ಒಂದು ರೌಂಡ್ ಹಾಕಿ. ಹಾಗೆ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ತಗೊಳ್ಳೋದನ್ನು ಮರಿಬೇಡಿ. ಆ ಸೋಪ್ ನಿಮ್ಮ ಅಂಗೈ ಮೇಲಿದ್ದಾಗ ಅದ್ರ ಕಡೆಗೆ ಒಂದು ಲುಕ್ ಕೊಡಿ. ಅದು ಕೇವಲ ಒಂದು ಸೋಪ್ ಅಲ್ಲ, ಇಟ್ ಈಸ್ ಅ ಪೀಸ್ ಆಫ್ ರಾಯಲ್ ಹಿಸ್ಟ್ರಿ. ಸ್ವತಂತ್ರ ಪೂರ್ವ ಭಾರತದಲ್ಲೇ ಸೈಲೆಂಟ್ ಆಗಿ ಕೈಗಾರಿಕಾ ಕ್ರಾಂತಿ ಶುರು ಮಾಡಿದ ಒಂದು ಪೀಸ್ ಆಫ್ ಇನ್ನೋವೇಷನ್ ಅದು. ಪೀಳಿಗೆಯಿಂದ ಪೀಳಿಗೆಗೆ ಪರಂಪರೆಯ ಪರಿಮಳವನ್ನು ರವಾನಿಸ್ತಾ ಇರುವಂಥ ರಾಯಭಾರಿ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್. ದ ಫ್ರೇಗ್ರೆನ್ಸ್ ಅಂಬಾಸಿಡರ್ ಆಫ್ ಇಂಡಿಯಾ, ದ ರಿಚ್, ದ ರಾಯಲ್ ಮೈಸೂರು ಸ್ಯಾಂಡಲ್.